ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ, ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ. ಇವತ್ತಿನ ಟಾಪಿಕ್ಕು ಮೆಡಿಕಲ್ ಆಸ್ಟ್ರಾಲಜಿ ಮೇಲೆ ನಾನು ಮಾತನಾಡ್ತೀನಿ ಮಿತ್ರ. ಮೆಡಿಕಲ್ ಅಂದರೆ ಆರೋಗ್ಯ ಅಥವಾ ಆರೋಗ್ಯ ಶಾಸ್ತ್ರ, ಒಂದು ಮೆಡಿಸಿನ್ ಆಗಿರ್ಬೋದು, ಆರೋಗ್ಯ ಆಸ್ಪತ್ರೆ, ಇದೆಲ್ಲ ಕೂಡ ಮೆಡಿಕಲ್ ಫೀಲ್ಡಲ್ಲಿ ಬರ್ತದೆ. ಆಸ್ಟ್ರಾಲಜಿ ಅಂದರೆ ಜ್ಯೋತಿಷ್ಶಾಸ್ತ್ರ, ನಿಮಗೆಲ್ಲ ಗೊತ್ತಿದೆ. ಜ್ಯೋತಿಷ್ಶಾಸ್ತ್ರದ ಮುಖೇನ ಸಾಕಷ್ಟು ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳಬಹುದು ಅನ್ನೋದು ತುಂಬ ಜನರಿಗೆ ಗೊತ್ತಿದೆ. ಯಾರು ಗೊತ್ತಿಲ್ಲ ಅವರು ಈ ವಿಡಿಯೋ ನೋಡಿ. ಜ್ಯೋತಿಷ್ಶಾಸ್ತ್ರದಲ್ಲಿ ಅಥವಾ ಹೊರೋಸ್ಕೋಪಲ್ಲಿ 12 ಮನೆಗಳು ಬರ್ತವೆ. ಈ 12 ಮನೆಗಳಲ್ಲಿ 6th ಆ್ಯಂಡ್ 12th ಆಕ್ಸಿಸ್ ಏನಿದೆ, ಇದು ಭಾಳ ಇಂಪಾರ್ಟೆಂಟು ಹೆಲ್ತ್ ರಿಲೇಟೆಡ್ ಇಶ್ಯೂಸ್ಗೆ. ಈ 6, 8, 12 ಏನಿದೆ, ನಾವು ದುಸ್ಥಾನ ಅಂತೀವಿ ಅಥವಾ ಬ್ಯಾಡ್ ಹೌಸಸ್ ಅಂತೀವಿ. ಇದರಲ್ಲಿ 6th ಆ್ಯಂಡ್ 12th ಹೆಲ್ತ್ ರಿಲೇಟೆಡ್ ಇಶ್ಯೂಸ್ಗೆ, ಸ್ಪೆಷಲಿ ಫಿಸಿಕಲ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ಗೆ. ಈ 6th ಆ್ಯಂಡ್ 12th ಆಕ್ಸೆಸಲ್ಲಿ ಚಂದ್ರ, ಬುಧ, ರಾಹು ಸಂಬಂಧ ಬಂತು ಅಂದರೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತವೆ. ಬೇರೆ ಅನ್ಯ ಗ್ರಹಗಳು ಫಿಸಿಕಲ್ ಹೆಲ್ತ್ ಪ್ರಾಬ್ಲಮ್ಸ್ ತಂದುಕೊಡ್ತವೆ. ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ರೀತಿಯಾದ ಫಿಸಿಕಲ್ ಹೆಲ್ತ್ ಪ್ರಾಬ್ಲಮ್ಸ್ ನೀಡ್ತವೆ. ಕೆಲವೊಂದು ಚರ್ಮಕ್ಕೆ ಸಂಬಂಧಪಟ್ಟ ವಿಕಾರಗಳು, ಕೆಲವೊಂದು ಲಿವರಿಗೆ ಸಂಬಂಧಪಟ್ಟ ವಿಕಾರಗಳು, ಕೆಲವೊಂದು ಡಯಾಬಿಟೀಸ್, ಬ್ಲಡ್ ಪ್ರೆಷರ್, ಮತ್ತು ಚಂದ್ರ, ರಾಹು, ಬುಧ ಇವು ಕನೆಕ್ಷನ್, ಶನಿ ಇವು ಕನೆಕ್ಟ್ ಆಯಿತು ಅಂದರೆ ಆನ್ಸೈಟಿ, ಪ್ಯಾನಿಕ್ಕು, ಡಿಪ್ರೆಷನ್, OCD, ನೆಗೆಟಿವ್ ಥಿಂಕಿಂಗ್, ನೆಗೆಟಿವ್ ಥಾಟ್ಸ್ ಇವೆಲ್ಲವೂ ಕೂಡ ಚಂದ್ರ, ರಾಹು, ಕೇತು, ಶನಿ, ಬುಧ ಲಿಂಕು 6th ಆ್ಯಂಡ್ 12th ಆಕ್ಸಿಸಲ್ಲಿ ಆದಾಗುತ್ತೆ. ಮತ್ತು ಶನಿ 7.5 ಇತ್ತು ಅಂದರೆ ತಾತ್ಕಾಲಿಕವಾಗಿ ಮಾನಸಿಕ ವಿಕಾರಗಳು ಬಂದು ಹೋಗ್ತವೆ, ಕೆಲವರಿಗೆ ಫಿಸಿಕಲ್ ಪ್ರಾಬ್ಲಮ್ಸು ಕೂಡ ಬಂದು ಹೋಗ್ತವೆ, ಆರ್ಥಿಕ ಸಮಸ್ಯೆಗಳು ಕೂಡ ಬರ್ತವೆ. ಓಕೆ, ಸೊ 8th ಹೌಸ್ ಏನಿದೆ, ಆಬ್ಸ್ಟಕಲ್ಸ್ಗೆ ಸಂಬಂಧಪಟ್ಟ ಮನೆ. ನಾಟ್ ಎ ಹೆಲ್ತ್ ರಿಲೇಟೆಡ್ ಇಶ್ಯೂಸು ಬರೋದಿಲ್ಲ ಅಲ್ಲಿ, ಬಟ್ ಆಬ್ಸ್ಟಕಲ್ಸ್. ಅಥವಾ 6th ಹೌಸ್ ಲಾರ್ಡ್ 8th ಕೂತ, 8th ಹೌಸ್ ಲಾರ್ಡ್ 6th ಕೂತ ಅಂದರೂ ಕೂಡ ಕೆಲವು ಸಾರಿ ಫಿಸಿಕಲ್ ಹೆಲ್ತ್ ಪ್ರಾಬ್ಲಮ್ಸ್, ರಿಲೇಟೆಡ್ ಪ್ರಾಬ್ಲಮ್ಸ್, ಆಕ್ಸಿಡೆಂಟ್ ರಿಲೇಟೆಡ್ ಪ್ರಾಬ್ಲಮ್ಸು ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಸೊ ಮೆಡಿಕಲ್ ಆಸ್ಟ್ರಾಲಜಿಯಲ್ಲಿ ಪ್ರತಿಯೊಂದು ಗ್ರಹದ್ದು ಒಂದೊಂದು ಸಮಸ್ಯೆಗಳು. ಫಾರ್ ಎಕ್ಸಾಂಪಲ್ ಸನ್, ಸೂರ್ಯನಿಂದ ಶುರು ಮಾಡೋಣ ಇವತ್ತು. ಸೂರ್ಯ ಏನಿದ್ದಾನೆ ಸೌರಮಂಡಲದ ಕಿಂಗ್. ಸೂರ್ಯನ ಕಿರಣಗಳಿಂದನೇ ಈ ಸೌರಮಂಡಲ ನಡೀತಾ ಇದೆ. ಸೂರ್ಯನ ಕಿರಣಗಳಿಂದನೇ ನಮ್ಮ ಕಣ್ಣಿನಿಂದ ಒಂದು ತೇಜಸ್ಸು ಏನಿದೆ ಹೊರಹೊಮ್ಮುತ್ತೆ. ಲೈಟ್ ರಿಫ್ಲೆಕ್ಟ್ ಆಗಿ ಇಮೇಜ್ ಕ್ರಿಯೇಟ್ ಆಗೋದು ಸೂರ್ಯನಿಂದನೇ. ಸೂರ್ಯನಿಂದನೇ ನಿಮ್ಮ ಆಮಾಶಯ, ಜಠರಾಗ್ನಿ, ತೇಜ ಮಹಾಭೂತದಿಂದ ಪ್ರಜ್ವಲಿತ ಆಗುತ್ತೆ, ಹಸಿವಾಗುತ್ತೆ, ಡೈಜೆಸ್ಟಿವ್ ಫೈರ್ ನಿರ್ಮಾಣ ಆಗೋದು ಸೂರ್ಯನಿಂದನೇ. ಸೂರ್ಯ ತಂದೆಗೆ ಕಾರಕ. ಸೂರ್ಯ ಚಕ್ಷುಷ್ಯ ಅಂದರೆ ವಿಷನ್ಗೆ ಕಾರಕ. ಸೂರ್ಯ ನಮ್ಮ ತಲೆ ಏನಿದೆ, ಯಾಕಂದರೆ ಪರ್ಸ್ನಲ್ ಹ್ಯೂಮನ್ ಬಾಡಿ ಅಂತ ಬಂದಾಗ ತಲೆ, ಮಸ್ತಿಷ್ಕ ಏನಿದೆ ನಂಬರ್ 1 ಬರುತ್ತೆ. ಅದು ಕಿಂಗ್ ಆಫ್ ಬಾಡಿ ಅಂತೀವಿ ನಾವು. ಸೊ ಹೀಗಾಗಿ ಕಿಂಗ್ ಆಫ್ ಪ್ಲಾನೆಟ್ ಸೂರ್ಯ ಆಗಿರೋದ್ರಿಂದ ಕೂಡ ಮಸ್ತಿಷ್ಕ, ತಲೆ, ಹೆಡ್ಡು, ಬ್ರೇನು, ಪರ್ಸ್ನಾಲಿಟಿಯು ಕೂಡ ಸೂರ್ಯನಿಂದ ನಿರ್ಮಾಣ ಆಗುತ್ತೆ. ಸೂರ್ಯ ಏನಾದರೂ ಡ್ಯಾಮೇಜ್ ಇದ್ದ ಅಥವಾ 6th ಆ್ಯಂಡ್ 12th ಆಕ್ಸಿಸಲ್ಲಿ ಲಿಂಕ್ ಹತ್ತಿತು, ಸ್ಪೆಷಲಿ 6th ಹೌಸಿಗೆ ಲಿಂಕ್ ಆಯಿತು, ಅವನದೇ ದಶ ಅಂತರ್ದಶ ನಡೀತಾ ಇತ್ತು ಅಂದರೆ ಕಣ್ಣಿಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ಬೋದು, ವಿಷನ್ ರಿಲೇಟೆಡ್ ಪ್ರಾಬ್ಲಮ್ಸು, ಮತ್ತು ಪಿತ್ತಾಂಗ, ಪ್ಯಾನ್ಕ್ರಿಯಾಸ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಬರೋದು, ಹೈಪರ್ ಎಸಿಡಿಟಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಬರ್ಬೋದು. ಸೂರ್ಯ ಇಸ್ ಎ ಕಾರಕ ಫಾರ್ ಬಾಲ್ಡ್ನೆಸ್, ಏನಿದೆ ತಲೆ ಬಾಂಡ್ಲಿ ಆಗುತ್ತಲ್ಲ, ಇದನ್ನು ಕೂಡ ಸೂರ್ಯನ ಪ್ರಭಾವದಿಂದನೇ ತಲೆ ಬಾಂಡ್ಲಿ ಆಗೋದು. ವ್ಯಕ್ತಿಯ ಪರ್ಸ್ನಾಲಿಟಿ, ಹೈಟು, ವೇಟ್ ಏನಿದೆ, ಹೈಟು, ಪರ್ಸ್ನಾಲಿಟಿ ನಿರ್ಧಾರ ಆಗೋದು ಕೂಡ ಸೂರ್ಯನಿಂದ. ಸೂರ್ಯನೇ ಕುಬ್ಜತೆಗೆ ಕಾರಣ, ಸೂರ್ಯನೇ ಒಳ್ಳೆ ಹೈಟಿಗೆ ಕಾರಣ, ಪರ್ಸ್ನಾಲಿಟಿಗೆ ಕಾರಣ. ಸೂರ್ಯನೇ ಅನಿದ್ರೆಗೆ ಕಾರಣ. ಅನಿದ್ರಾ ಅಂದರೆ ಇನ್ಸಾಮ್ನಿಯಾ, ನಿದ್ರೆ ಕಡಿಮೆ ಆಗೋದು. ದಿನಕ್ಕೆ ರಾತ್ರಿ ಮಲ್ಕೊಂಡ್ರೆ 3 ಗಂಟೆ 4 ಗಂಟೆ ಇಷ್ಟೇ ನಿದ್ದೆ ಆಗುತ್ತೆ, ಆದರೂ ಕೂಡ ವ್ಯಕ್ತಿ ಫುಲ್ ಫ್ರೆಶ್ ಆಗಿರ್ತಾನೆ.
ಇಡೀ ದಿನ ನಿದ್ದೆ ಆಗಲ್ಲ, ರಾತ್ರಿನೂ 3-4 ಗಂಟೆನೇ, ಆದರೆ ಫ್ರೆಶ್ ಆಗಿರ್ತಾನೆ. ಯಾಕಂದರೆ ಸೂರ್ಯ ಒಂದೇ ಮನೆಯಲ್ಲಿ ಬಂದು ಕೂತ ಅಂದರೆ ನಿಮ್ಮ ಬ್ರೈನಿನಲ್ಲಿರುವಂಥ ಮ್ಯಾಲಟೋನಿನ್ ಹಾರ್ಮೋನ್ಸನ್ನು ರೆಡ್ಯೂಸ್ ಮಾಡುತ್ತೆ. ಕಂಟಿನ್ಯೂಸ್ ಆಗಿ ಒಂದು ಫ್ಲ್ಯಾಶ್ ಲೈಟ್ ಹಾಕಿದಂಗೆ ಇರುತ್ತೆ ಬ್ರೈನಲ್ಲಿ. ಸೊ ಹೀಗಾಗಿ ನಿದ್ದೆ ಪೂರ್ತಿ ಕಡಿಮೆ ಆಗುತ್ತೆ. ಸೊ ಇವೆಲ್ಲ ಸೂರ್ಯನ ಅಂಡರ್ ಬರ್ತದೆ. ಇನ್ನು ಚಂದ್ರಮಾನ್ ಅಂಡರ್ ಯಾವ್ಯಾವ ಆರೋಗ್ಯ ಸಮಸ್ಯೆಯನ್ನು ಬರ್ತವೆ ಅಂದರೆ ಜಲ ಮಹಾಭೂತಕ್ಕೆ ಸಂಬಂಧಪಟ್ಟ ವ್ಯಾಧಿಗಳು, ಕಫ, ಅಸ್ತಮಾ, COPD, ಬ್ರಾಂಕೈಟಿಸ್, ಅಲರ್ಜಿಕ್ ರಿನೈಟಿಸ್, ಮನೋರೋಗಗಳು, ಸಮಸ್ತ ಮನೋರೋಗಗಳು ಕೂಡ ಚಂದ್ರಮಾನ್ ಅಂಡರ್ ಬರ್ತದೆ. ಯಾಕಂದರೆ ಚಂದ್ರಮ ಇಸ್ ಎ ಕಾರಕ ಫಾರ್ ಭಾವನೆ, ಎಮೋಷನ್ಸ್, ಥಾಟ್ಸ್, ಥಿಂಕಿಂಗ್ ಪ್ರೋಸೆಸ್ ಎಲ್ಲವೂ ಕೂಡ ಆಗೋದು ಚಂದ್ರಮಾನಿಂದನೇ. ಅದೇ ಕಾರಣಕ್ಕೆ ಚಂದ್ರಮ ಇಸ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಮೂವಿಂಗ್ ಪ್ಲಾನೆಟ್ ಆಗಿರೋ ಕಾರಣಕ್ಕೆ ವ್ಯಕ್ತಿಯ ಭಾವನೆಗಳಲ್ಲೂ ಕೂಡ ಬಹಳಷ್ಟು ಏರುಪೇರುಗಳು, ಏರಿಳಿತಗಳು ಸಾಕಷ್ಟು ನೋಡಲಿಕ್ಕೆ ಸಿಗ್ತವೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಚಂದ್ರಮ ಅಫೆಕ್ಟ್ ಆಗಿರೋ ಕಾರಣಕ್ಕಾಗಿ ವ್ಯಕ್ತಿ ಎಂಥದೇ ಶ್ರೇಷ್ಠವಾದ ವ್ಯಕ್ತಿ ಇದ್ದರೂ ಕೂಡ ತಿಂಗಳಲ್ಲಿ 1-2 ಸಾರಿ ಆದರೂ ಇರಿಟೇಟಿವ್ ನೇಚರ್ ಬರೋದು, ಸಿಟ್ಟಾಗೋದು, ಸಿಡುಕಾಗೋದು, ಆ್ಯನ್ಸೈಟಿ ಆಗೋದು, ಚಿಂತಾಗ್ರಸ್ತನಾಗೋದು, ಇವೆಲ್ಲವೂ ಕೂಡ ತಿಂಗಳಲ್ಲಿ ಸಾಮಾನ್ಯವಾಗಿ 1-2-3 ಸರಿ ಆಗೇ ಆಗುತ್ತೆ. ಯಾಕಂದರೆ ಚಂದ್ರಮ ಫಾಸ್ಟೆಸ್ಟ್ ಮೂವಿಂಗ್ ಪ್ಲಾನೆಟ್ ಆಗಿರೋ ಕಾರಣಕ್ಕಾಗಿ ಒಂದು 6th ಹೌಸಿಗಾದರೂ ಬರ್ತಾನೆ, 8th ಹೌಸಿಗಾದರೂ ಬರ್ತಾನೆ, 12th ಹೌಸಿಗಾದರೂ ಬರ್ತಾನೆ, ಕೇತು ಜೊತೆ ಬರ್ತಾನೆ, ರಾಹು ಜೊತೆ ಬರ್ತಾನೆ, ಶನಿ ಜೊತೆ ಬರ್ತಾನೆ, ನೀಚ ಆಗ್ತಾನೆ ಸ್ಕಾರ್ಪಿಯೋಲ್ಲಿ. ಹಿಂಗಾದಾಗ ಏನಾಗುತ್ತೆ, ತಿಂಗಳಲ್ಲಿ 5-6 ಸರಿ ವ್ಯಕ್ತಿ ಅವನದೇ ಮಹಾದಶ ಅಂತರ್ದಶ ನಡಿಬೇಕಾದ್ರೆ ಇದು ಸಾಕಷ್ಟು ನೀವು ನೋಡ್ಲಿಕ್ಕೆ ಸಿಗ್ತದೆ. ಚಂದ್ರಮ ಇಸ್ ಎ ಕಾರಕ ಫಾರ್ ತಾಯಿ. ಚಂದ್ರಮ ಡ್ಯಾಮೇಜ್ ಇದ್ದರೆ ತಾಯಿಗೆ 108 ಆರೋಗ್ಯ ಸಮಸ್ಯೆಗಳು ಬರ್ಬೋದು, ಅಥವಾ ಸ್ವತಃ ತಾಯಿ ಮಾನಸಿಕ ರೋಗಿ ಆಗಿರ್ಬೋದು, ಅಥವಾ ತಾಯಿಯಲ್ಲಿ ಸಾಕಷ್ಟು ನೆಗೆಟಿವ್ ಥಾಟ್ಸ್ ಇರ್ಬೋದು, ತಾಯಿಗೆ OCD ಅಂತ ಪ್ರಾಬ್ಲಮ್ ಇರ್ಬೋದು. ಚಂದ್ರಮ ಇಸ್ ಎ ಕಾರಕ ಫಾರ್ ಚೆಸ್ಟ್ ರೀಸನ್ನು. ಈ ಚೆಸ್ಟಲ್ಲಿ ನಿಮಗೆ TB ಆದ್ರೆ ಆಗ್ಬೋದು, ನ್ಯೂಮೋನಿಯಾ ಆದ್ರೆ ಆಗ್ಬೋದು. ಈ ಥರ ಸಮಸ್ಯೆಗಳು ಚಂದ್ರಮ ಇದ್ದಾವಾಗ ನೀವು ನೋಡ್ಲಿಕ್ಕೆ ಸಿಗ್ತದೆ. ಓಕೆ, ಇನ್ನು ಮುಂಬರೋ ಪಾಠಗಳಲ್ಲಿ ಬೇರೆ ಬೇರೆ ಗ್ರಹದ್ದು ಕೂಡ ಮಾತನಾಡೋಣ.